ಎಚ್.ಡಿ. ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 2ನೇ ಬಾರಿ ಗೆದ್ದು ಇತಿಹಾಸ ನಿರ್ಮಿಸಿರುವ ಶಾಸಕ ಅನಿಲ್ ಚಿಕ್ಕಮಾದು ಕ್ಷೇತ್ರ ವ್ಯಾಪಿ ಸಂಚಾರ ನಡೆಸುತ್ತಿದ್ದು ಅನೇಕ ವರ್ಷಗಳಿಂದ ನೆನೆಗುದ್ದಿಗೆ ಬಿದ್ದಿರುವ ಕಾಮಗಾರಿಗಳಿಗೆ ಜೀವ ತುಂಬುವ ಕೆಲಸ ಮಾಡುತ್ತಿದ್ದಾರೆ. ಅನೇಕ ಯೋಜನೆಗಳಿಗೆ ಹಸಿರು ನಿಶಾನೆ ತೋರುತ್ತಿದ್ದಾರೆ. ದೇವರ ಮೇಲೆ ವಿಶೇಷ ಭಕ್ತಿ, ಆಚಾರ ವಿಚಾರಗಳ ಸಂಪ್ರದಾಯಸ್ಥರಾಗಿರುವ ಶಾಸಕ ಅನಿಲ್ ಚಿಕ್ಕಮಾದು ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಹಳೆ ದೇವಸ್ಥಾನಗಳ ದುರಸ್ತಿ ಕಾರ್ಯಕ್ಕೆ ಕೈ ಜೋಡಿಸುತ್ತಿದ್ದಾರೆ. ಕೃಷ್ಣಾಪುರ ಗ್ರಾಮಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು 25 ಲಕ್ಷ ಅನುದಾನ. ಶೀಘ್ರದಲ್ಲೇ ಕಾಳಮ್ಮ ತಾಯಿ ಮತ್ತು ಸಿದ್ದಪ್ಪಾಜಿ ದೇವಸ್ಥಾನ ನಿರ್ಮಾಣ. ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಎಚ್.ಡಿ. ಕೋಟೆ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಮೇಲೆ ವಿಶೇಷ ಪ್ರೀತಿ, ವಿಶೇಷ ಒಲವು. ಇದನ್ನು ಖುದ್ದು ಶಾಸಕ ಅನಿಲ್ ಚಿಕ್ಕಮಾದು ಅವರೇ ಬಹಿರಂಗವಾಗಿಯೇ ಹೇಳಿದ್ದಾರೆ. ಕೃಷ್ಣಾಪುರ ಗ್ರಾಮದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ, ಹಾಗಾಗಿ ಬಂದು ಹೋಗುವಾಗ ಕೃಷ್ಣಾಪುರ ಜನರ ಆರಾಧ್ಯ ದೈವರಾದ ಕಾಳಮ್ಮ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನ ನೋಡಿದ್ದಾರೆ. ದೇವಸ್ಥಾನ ಚಿಕ್ಕದಾಗಿದ್ದು ಹಳೆ ದೇವಸ್ಥಾನ ಆಗಿರುವ ಹಿನ್ನೆಲೆ ಈ ಹಿಂದೆಯೇ ದೇವಸ್ಥಾನ ಪುನರ್ನಿರ್ಮಾಣಕ್ಕೆ ನಮ್ಮ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡೋದಾಗಿ ಭರವಸೆ ನೀಡಿದರು. ಈ ಮೂಲಕ ತಾವು ಕೂಡ ದೈವ ಭಕ್ತ ಎಂಬುದನ್ನು ಸಾರಿ ಹೇಳಿದರು. ಕೊಟ್ಟ ಮಾತು ಉಳಿಸಿಕೊಂಡ ಶಾಸಕ ಅನಿಲ್ ಚಿಕ್ಕಮಾದು ದೇವಸ್ಥಾನ ನಿರ್ಮಾಣಕ್ಕೆ 25 ಲಕ್ಷ ಅನುದಾನ ರಿಲೀಸ್. ಸಭೆ ಸಮಾರಂಭಗಳಲ್ಲಿ ಜನಪ್ರತಿನಿಧಿಗಳು ಕೊಟ್ಟ ಮಾತು ಉಳಿಸಿಕೊಳ್ಳೋದು, ನುಡಿದಂತೆ ನಡೆಯೋದು ಬಹಳ ಕಷ್ಟ. ಆದರೆ ಶಾಸಕ ಅನಿಲ್ ಚಿಕ್ಕಮಾದು ಈ ವಿಷಯದಲ್ಲಿ ಸ್ವಲ್ಪ ಡಿಫ್ರೆಂಟ್. ಯಾಕಂದ್ರೆ ಕೃಷ್ಣಾಪುರ ಗ್ರಾಮದ ಜನರಿಗೆ ಶಾಸಕ ಅನಿಲ್ ಚಿಕ್ಕಮಾದು ಕೊಟ್ಟ ಮಾತು ಉಳಿಸಿಕೊಂಡಿದ್ದಾರೆ, ನುಡಿದಂತೆ ನಡೆದಿದ್ದಾರೆ. ಈ ಹಿಂದೆ ಹೇಳಿದಂತೆ ಕಾಳಮ್ಮ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನ ನಿರ್ಮಾಣಕ್ಕೆ 25 ಲಕ್ಷ ಅನುದಾನ ರಿಲೀಸ್ ಮಾಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ಶಾಸಕ ಅನಿಲ್ ಚಿಕ್ಕಮಾದು ಪರಮಾಪ್ತ ಪರಶಿವ ಮೂರ್ತಿ. ಕೃಷ್ಣಾಪುರ ಗ್ರಾಮದ ಮೇಲೆ ಶಾಸಕರಿಗೆ ವಿಶೇಷ ಪ್ರೀತಿ. ಹೇಳಿ ಕೇಳಿ ಕೃಷ್ಣಾಪುರ ಗ್ರಾಮ ಕಾಂಗ್ರೆಸ್ನ ಭದ್ರಕೋಟೆ ಅಂತಾನೆ ಹೇಳಬಹುದು. ಇದಕ್ಕೆ ಕಾರಣ ಒಬ್ಬರು ಮಾಜಿ ಸಚಿವ ಎಂ ಶಿವಣ್ಣ, ಮತ್ತೊಬ್ಬರು ಪ್ರಥಮ ದರ್ಜೆ ಗುತ್ತಿಗೆದಾರ ಡಿಸಿಸಿ ಸದಸ್ಯ ಪರಶಿವಮೂರ್ತಿ. ಅದರಲ್ಲೂ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿದ್ದರೂ ಅದನ್ನು ಗಮನಕ್ಕೆ ತರುತ್ತಿರುವ ಪರಶಿವಮೂರ್ತಿ ಶಾಸಕ ಅನಿಲ್ ಚಿಕ್ಕಮಾದು ಪರಮಾಪ್ತ. ಹೀಗಾಗಿ ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಕೃಷ್ಣಾಪುರ ಗ್ರಾಮದ ಮೇಲೆ ವಿಶೇಷ ಪ್ರೀತಿ, ವಿಶೇಷ ಒಲವು. ಪ್ರಶ್ನೆ ಇಷ್ಟೇ, ಯಾಕೆ ನೀವು ಕೃಷ್ಣಾಪುರಕ್ಕೆ ಅಷ್ಟೊಂದು ಅನುದಾನ ಕೊಡ್ತೀರಿ? ಅಲ್ಲಿರೋದೇ ಜನಸಂಖ್ಯೆ ಬಹಳ ಕಡಿಮೆ. ಅಷ್ಟಿದ್ರು 5 ಕೋಟಿ ಅಲ್ಲಿಗೇನೆ ಬೇರೆ ಬೇರೆ ವಾರ್ಡ್ಗೆ ಪಕ್ಕದಲ್ಲಿ ಕೂತಿರೋರೇ ಕೇಳ್ಬೋದು ನನಗೆ, ನಮ್ಮ ವಾರ್ಡ್ ದೊಡ್ಡದೈತೆ ಅಂತ. ವಾರ್ಡ್ ದೊಡ್ಡದೈತೆ ಅಂದ್ರೆ ಕೃಷ್ಣಾಪುರ ಆಗ್ಲಿಂದನೂ ಬಹಳ ಪ್ರೀತಿಯುತವಾಗಿ ನಮ್ಮೆಲ್ರಿಗೂ ಕೂಡ, ಅಂದ್ರೆ ಎಲ್ಲಾ ವಾರ್ಡ್ಗೂ ಕೂಡ ನಮ್ಗೆ ಬಹಳ ಪ್ರೀತಿ. ಅದೇ ಇವು ಕಂಡ್ರೆ ಬಹಳ ಸ್ವಲ್ಪ ವಿಶೇಷವಾಗಿ ಏನಾದ್ರು ಮನಸ್ಸಲ್ಲಿ ಇರ್ಬೇಕಲ್ಲ. ಅದರಿಂದ ನಮ್ಗೆ ಯಾವಾಗ ಬಂದ್ರು ಕೂಡ ಬಹಳ ಅರ್ಥಪೂರ್ಣಕವಾಗಿ ಕಾರ್ಯಕ್ರಮಗಳು ಮಾಡ್ತೀರಿ. ಬಹಳ ನಮ್ಮ ತಂದೆಯವ್ರ ಬಗ್ಗೆ, ಧ್ರುವಣ್ಣ ಸಾಹೇಬ್ರ ಬಗ್ಗೆ, ನಮ್ಮ ಎಂ ಶಿವಣ್ಣ ಸಾಹೇಬ್ರು ಬೆಳಗ್ಗೆ ಫೋನ್ ಮಾಡಿದ್ರು. ನನ್ನ ಅವಧಿಯಲ್ಲಿ ಕೃಷ್ಣಾಪುರದಲ್ಲಿ 90% ಕೆಲಸ ಪೂರ್ಣ. ಶೀಘ್ರದಲ್ಲೇ ಪೂರ್ಣಗೊಳ್ಳಲಿದೆ ಬಾಬು ಜಗಜೀವನ್ ರಾಮ್ ಭವನ. ಕೃಷ್ಣಾಪುರ ಗ್ರಾಮದಲ್ಲಿ ನನ್ನ ಅವಧಿಯಲ್ಲಿ 90% ಕೆಲಸ ಪೂರ್ಣಗೊಳಿಸಿದ್ದು, ಮುಂದಿನ ದಿನಗಳಲ್ಲಿ ಬಾಕಿ ಉಳಿದಿರುವ 10% ಕೆಲಸವನ್ನು ಪೂರ್ಣಗೊಳಿಸುವುದಾಗಿ ಶಾಸಕ ಅನಿಲ್ ಚಿಕ್ಕಮಾದು ಭರವಸೆ ನೀಡಿದರು. ನಿಮ್ಗೆ ಹೇಳಿದೆ, ಅಣ್ಣ ಇದು ಯಾಕೋ ಹಳೆ ದೇವಸ್ಥಾನ ಐತೆ, ಸ್ವಲ್ಪ ಹೊಸದಾಗಿ ಮಾಡ್ಕೊಳಕ್ಕಿಲ್ವಾ ನೀವು ಅಂತ ಅಂದೆ. ಹಂಗೆ ನಾನು ಯೋಚನೆ ಮಾಡ್ತಾ ಸುಮಾರು ಕಡೆ ಹಂಗೆ ಮಾಡಿಸ್ಬಿಟ್ಟಿದ್ದೀನಿ. ಎಷ್ಟೋ ಹಳ್ಳಿಗಳಲ್ಲಿ, ರೋಡ್ಗಳಲ್ಲಿ ಹೇಳ್ತಾ ದೇವಸ್ಥಾನ ಇರ್ಬೋದು, ಭವನಗಳಿಗಿರ್ಬೋದು. ಯಾಕಂದ್ರೆ ನಮ್ಮ ಕೈಯಲ್ಲಿ ಏನು ಶಕ್ತಿ ಇರ್ತದೆ ಆ ಶಕ್ತಿ, ಯಾಕಂದ್ರೆ ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಿದಿರಿ. ನಿಮ್ಮ ಊರಲ್ಲಿ ಏನಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ನೀವು ಅತಿ ಹೆಚ್ಚು ನಂಬ್ಕೊಂಡಿರೋದೇ ದೇವರು, ಭಗವಂತ ಇದ್ರೇನೆ ಎಲ್ಲ ಅಂತ ಅಂದ್ಕೊಂಡಿದ್ರಿ. ಅದೇ ಒಂದು ಊರ ಒಂದು ಸಾಂಪ್ರದಾಯದಂತೆ ಒಂದು ದೇವಸ್ಥಾನ, ಯಾವತ್ತೂ ಕೃಷ್ಣಾಪುರ ಹಬ್ಬ ಅಂದ್ರೆ ಪ್ರತಿ ವರ್ಷನೂ ಕೂಡ ಬಹಳ ಸಾಂಪ್ರದಾಯಿಕವಾಗಿ 3 ದಿವಸ 4 ದಿವಸ ಮಾಡ್ತೀರಿ. ಏನ್ ಕಷ್ಟನೋ ಸುಖನೋ ಗೊತ್ತಿಲ್ಲ, ಮನೆಗೆ ಒಂದು ಮರಿ ಹೊಡಿತೀರಿ ಮಾತ್ರ. ಅದು ದೇವ್ರ ಹೆಸರು ಹೇಳೋದು, ಅದು ಪದ್ಧತಿ. ದೇವ್ರ ಹೆಸರು ಹೇಳ್ಬಿಟ್ಟು ನಾವು ತಿನ್ನೋದು. ಅದು ತಮಾಷೆಗೆ ಹೇಳಿದೆ. ಊರ ಒಂದು ಹಳೆಯ ಸಂಪ್ರದಾಯದಂತೆ ಹಳೆ ಹಿರೀಕರು ಏನ್ ಬಂದಿರೋದ್ರು ಅದನ್ನ ಮಾಡ್ಕೊಂಡು ತಾವೆಲ್ಲರೂ ಕೂಡ ಬರ್ತಿದ್ದೀರಿ. ಯಾಕಂದ್ರೆ ಹಿಂದೆ ಇದ್ದಾಗ ಹಿರೀಕರೆಲ್ಲ ಒಂದು ಹಳೆ ದೇವಸ್ಥಾನನ ಕಟ್ಟಿದ್ರು. ಈಗ ಜನಸಂಖ್ಯೆ ಜಾಸ್ತಿ ಆಗೈತೆ. ತಮ್ಮ ಮಕ್ಳುಗಳಿಗಾಗಿ ಮೊಮ್ಮಕ್ಳುಗಳ ಆಗ್ತಕ್ಕಂಥ ಏಜು ಬಂದಿರತಕ್ಕಂಥದ್ದು.
ಆದರೆ ನಮ್ಮ ಒಂದು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇವ್ರಿಗೆ ಏನಾದ್ರು ಒಂದು ಅನುಕೂಲ ಮಾಡ್ಬೇಕಂತ ಸಂದರ್ಭದಲ್ಲಿ ಈ ರಸ್ತೆ ಹಾಕ್ಕೊಟ್ಟಿದ್ದೀನಿ, ಭವನ ಇಲ್ಲಿ ಈ ಕಟ್ಟಡ ನಾನೇ ಗುದ್ಲಿ ಪೂಜೆ ಮಾಡಿದ್ದೀನಿ, ಕೆಳಗಡೆ ಸೇತುವೆ ಆಗಿರ್ಬೋದು, ಮಹಿಳಾ ಭವನ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನನ್ನ ಕೈಲಿ ಟ್ಯಾಂಕು, ಪ್ರತಿಯೊಂದು ಕೂಡ ಈ ಊರಿಗೆ ನಾನು ಏನು 5 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅದನ್ನು ಈಗಿನ ಇದರಲ್ಲಿ ಸುಮಾರು 2 ಕೋಟಿ 3 ಕೋಟಿಗಿಂತ ಹೆಚ್ಚಿನ ರೀತಿ 5 ಕೋಟಿ ರೂಪಾಯಿ ರಸ್ತೆ ಎಲ್ಲ 90% ಕೆಲಸ ಆಗೈತಿ. ಇನ್ನೇನು ಕೂಡ ಉಳ್ಕೊಂಡಿಲ್ಲ. ಆಲ್ಮೋಸ್ಟ್ ಅಲ್ಲೂ ಏನೇ ಇದ್ರೂ ಒಂದು 10% ಉಳ್ಕೋಬಹುದು. ಅದನ್ನ ಹಂತವಾಗಿ ಮಾಡೋಣ. ಅಲ್ಲದೆ ಎಸ್ಸಿ ಅನುದಾನದಲ್ಲಿ ಬಾಬು ಜಗಜೀವನ್ ರಾಮ್ ಭವನ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಭರವಸೆ ನೀಡಿದರು. ಶುಭ ಹಾರೈಸಿ. ಮತ್ತೆ ಬಾಬು ಜಗಜೀವನ್ ರಾಮ್ ಭವನದ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದ್ದೀವಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜೊತೆ ಮಾತಾಡಿ ಚರ್ಚೆ ಮಾಡಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಂತ್ರಿಗಳಾದಂಥ ಮಾದೇವಪ್ಪ ಸಾಹೇಬರು ಈ ಒಂದು 17 ತಾರೀಕು ಆದಮೇಲೆ ನಮ್ಮ ST ಗ್ರಾಂಟ್ ಇರ್ಬೋದು, SCP ಗ್ರಾಂಟ್ ಇರ್ಬೋದು, ಎರಡನ್ನೂ ಕೂಡ ಒಟ್ಟಿಗೆ ರಿಲೀಸ್ ಮಾಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೀನಿ. ಯಾಕಂದರೆ ಬಾಬು ಜಗಜೀವನ್ ರಾಮ್ ಭವನ, ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ, ಬಸವ ಭವನ, ಅದೇ ರೀತಿ ಕೆಂಪೇಗೌಡರ ಭವನ, ಭಾಳಷ್ಟು ಭವನಗಳು 70% ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ಈಗ ನಮ್ಮ ಸರ್ಕಾರ ಇರೋದ್ರಿಂದ ಅನುದಾನಗಳನ್ನ ಹಂತವಾಗಿ ಬಿಡುಗಡೆ ಮಾಡ್ತೀನಿ. ನನಗೆ ಇಲ್ಲಿ ಹಕ್ಕುಪತ್ರ ಕೊಡಿಸಲು ಶಾಸಕ ಅನಿಲ್ ಚಿಕ್ಕಮಾದು ಶತ ಪ್ರಯತ್ನ. ಬಿ ಖಾತೆಗೆ ಸೇರಿಕೋತು ಕೃಷ್ಣಪುರ ಗ್ರಾಮ, ಸದ್ಯ ಶಾಸಕರು ಸಮಾಧಾನ. ಇನ್ನು ತಾಲೂಕಿನ ದೊಡ್ಡ ಸಮಸ್ಯೆ ಅಂದರೆ ಅದು ಹಕ್ಕುಪತ್ರ. ಅದನ್ನು ಕೂಡ ಹಂತವಾಗಿ ಕೊಡಿಸುವ ಭರವಸೆ ನೀಡಿದರು. ಇನ್ನು ಕೃಷ್ಣಪುರ ಗ್ರಾಮವನ್ನು ಬಿ ಖಾತೆಗೆ ಸೇರಿಸಿದ್ದಕ್ಕೆ ಶಾಸಕ ಅನಿಲ್ ಚಿಕ್ಕಮಾದು ಸಂತಸ ಪಟ್ಟರು. ಚಿಕ್ಕಪುಟ್ಟ ಸಮಸ್ಯೆಗಳಿದ್ದರೆ ಮುಂದಿನ ದಿನಗಳಲ್ಲಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಇಲ್ಲಿ ಮುಖ್ಯ ಇರ್ತಕ್ಕಂಥದ್ದು ಹಕ್ಕುಪತ್ರ. ಯಾಕಂದ್ರೆ ನಾವು ಅವಾಗ್ಲಿಂದನೂ ಬಂದು ಹೇಳ್ತಾ ಇದೀವಿ ಅಧಿಕಾರಿ ವರ್ಗದವ್ರಿಗೆ. ಕೃಷ್ಣಾಪುರ ಬಿ ಖಾತೆಗೆ ಆಯ್ತಾಯ್ತಾ, ಒಳ್ಳೇದಾಯ್ತು. ಸರ್ಕಾರನೂ ಕೂಡ ಒಂದು ಯೋಚನೆ ಮಾಡಿ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನ ಬಿ ಖಾತೆಯನ್ನ ಸೇರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದೀವಿ. ಆಲ್ರೆಡಿ ಚಾಲ್ತಿಯಲ್ಲಿ ನಡೀತಾ ಇದೆ. ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರ ಸುರೇಶ್, ಡಿಸಿಸಿ ಸದಸ್ಯ ಸ್ಪರ್ಶಿವಮೂರ್ತಿ, ಶಿವಯ್ಯ, ಸೋಮು ಪಟೇಲ್, ಗಿರಿಪ್ರಸಾದ್, ಮಹೇಂದ್ರ, ಪುರಸಭೆ ಸದಸ್ಯರಾದ HC ನರಸಿಂಹಮೂರ್ತಿ, ಶಾಂತಮ್ಮ ಗೋವಿಂದರಾಜ್, ಮಧು, ಚಾಮರಾಜ್, ಮಹಾದೇವ್, ಬಸವರಾಜ್, ಸಂಜೀವಯ್ಯ, ಕಾಳಯ್ಯ, ಕರಿಯಯ್ಯ, ಚಾಮರಾಜ್ ಸೇರಿದಂತೆ ಗ್ರಾಮದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ TV ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.